ಮನಿ ನೈನ್ಗೆ ಸ್ವಾಗತ. ನಾನು ಸಂಧ್ಯಾ ತೇಜಪ್ಪ. ಇವತ್ತಿನ ಕಂಪನಿ ನಾಮ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ರೌಂಡಪ್ಗಳನ್ನ ನಿಮ್ಮ ಮುಂದೆಗಿಡ್ತೀವಿ. ಆರ್ಬಿಐ ಅನುಮತಿ ಪಡೆದ ರಿಲಯನ್ಸ್ ಕಳೆದ ವಿತ್ತ ವರ್ಷದಲ್ಲಿ ಸಾಲದ ಮೂಲಕ ಸಂಗ್ರಹಿಸಿದ $3 ಬಿಲಿಯನ್ ಹಣದಲ್ಲಿ $2 ಬಿಲಿಯನ್ ಉಳಿಸಿಕೊಳ್ಳಕ್ಕೆ ರಿಸರ್ವ್ ಬ್ಯಾಂಕ್ನಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಅನುಮತಿಯನ್ನ ಪಡೆದಿದೆ. ಸಂಗ್ರಹಿಸಿದ ಹಣ ಆರ್ಬಿಐ ನಿಗದಿ ಮಾಡಿದ ಹಣಕ್ಕಿಂತ ಹೆಚ್ಚಿರೋದ್ರಿಂದ ಈ ಅನುಮತಿ ಕೇಳಲಾಗಿತ್ತು. ಸದ್ಯ ಈ ಹಣವನ್ನ ಕಂಪನಿ ಹೊಸ ಇಂಧನ ಹಾಗೆ ಟೆಲಿಕಾಂ ಉದ್ಯಮವನ್ನ ವಿಸ್ತರಿಸುವುದಕ್ಕೆ ಬಳಕೆ ಮಾಡುವ ಯೋಜನೆಯನ್ನ ಹೊಂದಿದೆ. ಕಂಪನಿ 2 ಸುತ್ತಿನಲ್ಲಿ ಸಾಲವನ್ನ ಸಂಗ್ರಹಿಸಿತ್ತು. ಅಗತ್ಯಕ್ಕಿಂತ ಹೆಚ್ಚು ಹಣವನ್ನ ನೀಡೋದಕ್ಕೆ ಸಾಲದಾತರು ಸಿದ್ಧರಿದ್ರು. ಈ ಹಿಂದೆಯೂ ಕೂಡ ಈ ಕಂಪನಿಗಳಿಗೆ ಹೆಚ್ಚುವರಿ ಹಣವನ್ನ ಇಟ್ಕೊಳ್ಳೋದಕ್ಕೆ ಆರ್ಬಿಐ ಅನುಮತಿಯನ್ನ ನೀಡಿತ್ತು. ಸುಮಿತ್ ಇಂಡಸ್ಟ್ರೀಸ್ ಖರೀದಿಗೆ 5 ಕಂಪನಿಗಳ ಆಸಕ್ತಿ. ಸೂರತ್ ಮೂಲದ ಸಾಲದ ಸುಳಿಗೆ ಸಿಲುಕಿರುವ ಜವಳಿ ಕಂಪನಿ ಸುಮಿತ್ ಇಂಡಸ್ಟ್ರೀಸ್ ಖರೀದಿ ಮಾಡೋಕೆ 5 ಕಂಪನಿಗಳು ಆಸಕ್ತಿ ತೋರಿವೆ. ಆದರೆ ರಿಲಯನ್ಸ್ ಮತ್ತು ಚಟರ್ಜಿ ಖರೀದಿಗಿಂತ ಹಿಂದೆ ಸರಿದಿವೆ. ಉತ್ತರ ಪ್ರದೇಶ ಮೂಲದ ಭೋಲಾರಾಮ್ ಪೇಪರ್ಸ್ ಅಂಡ್ ಪವರ್, ಮುಂಬೈನ ಭಿಲೋಸಾ ಇಂಡಸ್ಟ್ರೀಸ್ ಹಾಗೆ ಭೂಮಿ ಟೆಕ್ಸ್ ಇಂಡಸ್ಟ್ರೀಸ್, ಗುಜರಾತ್ನ ಈಗಲ್ ಗ್ರೂಪ್, ಸಿಲ್ವಾಸಾ ಮೂಲದ ಗೀಲಾ ಇಂಡಸ್ಟ್ರೀಸ್ ಆಸಕ್ತಿಯನ್ನ ತೋರಿವೆ. 2 ದೊಡ್ಡ ಕಂಪನಿಗಳಾದ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಕೋಲ್ಕತ್ತಾ ಮೂಲದ ಚಟರ್ಜಿ ಗ್ರೂಪ್ ಕಂಪನಿ ಎಂಸಿಪಿಐ ಯಾವುದೇ ಬಿಡ್ ಸಲ್ಲಿಸಿಲ್ಲ. ಈ ಹಿಂದೆ ಸುಮಿತ್ ಇಂಡಸ್ಟ್ರೀಸ್ ಖರೀದಿ ಮಾಡೋಕೆ ಇವು ಕೂಡ ಆಸಕ್ತಿಯನ್ನ ತೋರಿದ್ವು. ಷೇರು ಖರೀದಿಗೆ ಎಚ್ಡಿಎಫ್ಸಿಗೆ ಅನುಮತಿ. ಎಚ್ಡಿಎಫ್ಸಿ ಲಿಮಿಟೆಡ್ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ವಿಲೀನ ಪ್ರಕ್ರಿಯೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ಎಚ್ಡಿಎಫ್ಸಿ ಲೈಫ್ ಮತ್ತು ಎಚ್ಡಿಎಫ್ಸಿ ಎರ್ಗೋ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಷೇರು ಖರೀದಿಗೆ ಎಚ್ಡಿಎಫ್ಸಿ ಲಿಮಿಟೆಡ್ಗೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅನುಮೋದನೆಯನ್ನು ನೀಡಿದೆ. ಈ ಅನುಮತಿಯ ನಂತರ ಎಚ್ಡಿಎಫ್ಸಿ ಬ್ಯಾಂಕ್ನಲ್ಲಿ ಎಚ್ಡಿಎಫ್ಸಿ ವಿಲೀನ ಇನ್ನಷ್ಟು ಸುಲಭವಾಗಲಿದೆ. ವಿಲೀನದ ನಂತರ 2 ವಿಮಾ ಕಂಪನಿಗಳಲ್ಲಿ ಎಚ್ಡಿಎಫ್ಸಿ ಬ್ಯಾಂಕ್ 50% ಪಾಲು ಹೊಂದಿರಲಿದೆ. ಇನ್ನೊಂದು ಕಡೆ ಬೈಔಟ್ ಗ್ರೂಪ್, ಬಿಪಿಇಎ ಈಕ್ವಿಟಿ ಹಾಗೆ ಭಾರತದ ಖಾಸಗಿ ಈಕ್ವಿಟಿ ಸಂಸ್ಥೆ ಕ್ರಿಸ್ಟ್ ಕ್ಯಾಪಿಟಲ್ ಸಂಸ್ಥೆಗಳು ಶಿಕ್ಷಣ ಹಣಕಾಸು ಕಂಪನಿ ಎಚ್ಡಿಎಫ್ಸಿ ಕ್ರೆಡಿಲಾ ಫೈನಾನ್ಷಿಯಲ್ ಸರ್ವಿಸಸ್ನಲ್ಲಿ 90% ಪಾಲು ಖರೀದಿಸಲು 11,063 ಕೋಟಿ ರೂಪಾಯಿಗೆ ಒಪ್ಪಿಕೊಂಡಿದೆ. 2 ಪಿಇ ಸಂಸ್ಥೆಗಳು 9,065 ಕೋಟಿಗೆ ಎಚ್ಡಿಎಫ್ಸಿಗಿಂತ ಕ್ರೆಡಿಲಾದ ಪಾಲನ್ನ ಖರೀದಿ ಮಾಡಲಿವೆ. ಕ್ರೆಡಿಲಾದ ಮೇಲೆ ಹೊಸದಾಗಿ 2,003 ಕೋಟಿ ರೂಪಾಯಿ ಹೂಡಿಕೆ ಮಾಡಲಿವೆ ಅಂತ ಎಚ್ಡಿಎಫ್ಸಿ ಹೇಳಿದೆ. ಅದಾನಿ ಟ್ರಾನ್ಸ್ಮಿಷನ್ಗೆ ಹಣ ಸಂಗ್ರಹಕ್ಕೆ ಅನುಮತಿ. ಅದಾನಿ ಟ್ರಾನ್ಸ್ಮಿಷನ್ ಈಕ್ವಿಟಿ ವಿತರಣೆಯನ್ನ ಕ್ಯೂಐಪಿ ಮಾಡುವ ಮೂಲಕ 8,500 ಕೋಟಿ ರೂಪಾಯಿ ಸಂಗ್ರಹ ಮಾಡಲು ಷೇರುದಾರರ ಅನುಮತಿಯನ್ನ ಪಡೆದಿದೆ. ಕಂಪನಿಯ ಬಿಎಸ್ಇ ಫೈಲಿಂಗ್ ಪ್ರಕಾರ ನಿಲುವಳಿ ಪರವಾಗಿ 98.64% ಮತವನ್ನ ಹಾಕಲಾಗಿದೆ. 2023 ಮೇ 13ಕ್ಕೆ ನಡೆಸಿದ ಸಭೆಯಲ್ಲಿ ಪ್ರಸ್ತಾವನೆಗೆ ಮಂಡಳಿ ಅನುಮೋದನೆಯನ್ನ ನೀಡಿತ್ತು. ಇನ್ನೊಂದು ಅಪ್ಡೇಟ್ನಲ್ಲಿ ಅದಾನಿ ಗ್ರೂಪ್ ಕನಿಷ್ಠ 5 ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಿಂದ $3.5 ಬಿಲಿಯನ್ ಸಂಗ್ರಹಿಸಿ ಎಸಿಸಿ ಮತ್ತು ಅಂಬುಜಾ ಸಿಮೆಂಟ್ ಅನ್ನ ಕಳೆದ ವರ್ಷ ಖರೀದಿ ಮಾಡಿದ ಸಾಲವನ್ನ ಮರುರಚನೆ ಮಾಡುವ ಚರ್ಚೆ ನಡೆಸುತ್ತಿದೆ. ಅದಾನಿ ಈಗಾಗಲೇ ಹೂಡಿಕೆ ಮಾಡಿದ ಬಹುತೇಕ ಸಾಲದಾತರು ಸಾಲ ನೀಡಲು ಮುಂದೆ ಬಂದಿದ್ದಾರೆ. 2 ತೈವಾನ್ ಬ್ಯಾಂಕ್ಗಳು ಮತ್ತು 1 ಮಲೇಷಿಯಾ ಬ್ಯಾಂಕ್ ಜೊತೆಗೆ ಸಮೂಹ ಮಾತುಕತೆ ನಡೆಸಲಾಗಿದೆ. ಹೀಗಾಗಿ ಸಾಲದ ಅವಧಿ ಇನ್ನೂ 3 ವರ್ಷಗಳವರೆಗೆ ವಿಸ್ತರಿಸಲಿದೆ. ವಿಮಾನಯಾನ ಕ್ಷೇತ್ರದಲ್ಲಿ ಏನಾಗ್ತಿದೆ? 500 ಏರ್ಬಸ್ A320 ವಿಮಾನ ಖರೀದಿಗೆ ಆರ್ಡರ್ ಮಾಡಲಾಗಿದೆ ಅಂತ ಇಂಡಿಗೋ ಘೋಷಣೆ ಮಾಡಿದೆ. ಭಾರತದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಕಳೆದ ಹಲವು ವರ್ಷಗಳಿಂದಲೂ ಭಾರತದ ಮಾರುಕಟ್ಟೆಯಲ್ಲಿ ತನ್ನ ಹಿಡಿತವನ್ನ ಸಾಧಿಸಿದ್ದು 2023 ಮೇಗೆ 60%ಕ್ಕೂ ಹೆಚ್ಚು ಮಾರುಕಟ್ಟೆ ಪಾಲನ್ನ ಹೊಂದಿತ್ತು. ಇನ್ನು ಗೋ ಫಸ್ಟ್ ಜುಲೈನಿಂದ ವಿಮಾನ ಹಾರಾಟವನ್ನ ಪುನಃ ಆರಂಭಿಸಲು 400 ರಿಂದ 600 ಕೋಟಿ ರೂಪಾಯಿ ಬಂಡವಾಳ ಬೇಕು ಎಂದಿದೆ. 22 ವಿಮಾನವನ್ನ ಬಳಸಿಕೊಂಡು 78 ದೈನಂದಿನ ವಿಮಾನದ ಹಾರಾಟದ ಗುರಿ ಇಟ್ಕೊಂಡಿದೆ. ಏರ್ಕ್ರಾಫ್ಟ್ ಬಾಡಿಗೆಗೆ ನೀಡುವ ನಾರ್ಡಿಕ್ ಏವಿಯೇಷನ್ ಕ್ಯಾಪಿಟಲ್ ಜೊತೆಗಿನ ವಿವಾದವನ್ನ ಸ್ಪೈಸ್ ಜೆಟ್ ಪರಿಹರಿಸಿಕೊಂಡಿದೆ. ಸ್ಪೈಸ್ ಜೆಟ್ನ Q400 ವಿಮಾನಗಳನ್ನ ಒದಗಿಸುವಲ್ಲಿ ನಾರ್ಡಿಕ್ ಏವಿಯೇಷನ್ ಮುಖ್ಯ ಕಂಪನಿಯಾಗಿತ್ತು. ಸ್ಪೈಸ್ ಜೆಟ್ ಲೀಸ್ಗೆ ಪಡೆದ Q400ಗೆ ಸಂಬಂಧಿಸಿದ ಎಲ್ಲಾ ಹಿಂದಿನ ವಿವಾದಗಳನ್ನ ಈ 2 ಸಂಸ್ಥೆಗಳು ಇತ್ಯರ್ಥಪಡಿಸಿಕೊಂಡಿವೆ. ಬ್ರೆಜಿಲ್ ಅಸೆಟ್ ಖರೀದಿಗೆ ಮುಂದಾದ ಬಿಪಿಸಿಎಲ್.
ದಿವಾಳಿಯಾಗಿರುವ ವಿಡಿಯೋಕಾನ್ ಆಯಿಲ್ ವೆಂಚರ್ಸ್ನ ಬ್ರೆಜಿಲ್ ಅಸೆಟ್ಗಳ ಸ್ವಾಧೀನಕ್ಕೆ ರೈಟ್ ಆಫ್ ಫಸ್ಟ್ ರೆಫ್ಯೂಸಲ್ ಪ್ರಕ್ರಿಯೆಯನ್ನ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಮಾಡಿದೆ. ಬಿಪಿಸಿಎಲ್ನ ವಿದೇಶಿ ಸಂಸ್ಥೆ ಬಿಪಿಆರ್ಎಲ್ ವೆಂಚರ್ಸ್ ಬಿವಿ ಮತ್ತು ವಿಒವಿಎಲ್ನ ವಿಡಿಯೋಕಾನ್ ಎನರ್ಜಿ ಬ್ರೆಜಿಲ್ ದಕ್ಷಿಣ ಅಮೆರಿಕದಲ್ಲಿನ ಆಯಿಲ್ ಬ್ಲಾಕ್ಗಳನ್ನ ಜಂಟಿಯಾಗಿ ಸ್ವಾಧೀನಪಡಿಸಿಕೊಂಡಿದ್ವು. ಆದರೆ ವಿಡಿಯೋಕಾನ್ ಇಂಡಸ್ಟ್ರೀಸ್ ಮತ್ತು ಅದರ ಅಂಗಸಂಸ್ಥೆಗಳು ದಿವಾಳಿಯಾಗಿದ್ದರಿಂದ ಇವುಗಳನ್ನ ಅಭಿವೃದ್ಧಿಪಡಿಸಲು ಸಾಧ್ಯವಾಗಲಿಲ್ಲ. ಜಂಟಿ ಸಂಸ್ಥೆಯ ಅಸೆಟ್ಗಳನ್ನ ಬ್ರೆಜಿಲ್ನ ಗ್ಯಾಸ್ ಆಪರೇಟರ್ಗಳಾದ ಎನೆವಾ ಎಸ್ಎ ಮತ್ತು ಪೆಟ್ರೋರಿಯೋಗೆ ಕಳೆದ ತಿಂಗಳು ಮಾರಾಟ ಮಾಡಲು ನಿರ್ಧಾರ ಮಾಡಿದ ಸಮಯದಲ್ಲಿ ಬಿಪಿಸಿಎಲ್ನ ಪ್ರಸ್ತಾವನೆಯನ್ನ ಸಾಲದಾತರು ಸ್ವೀಕರಿಸಿದ್ದಾರೆ. ಫಸ್ಟ್ ರಿಫ್ಯೂಸಲ್ ಹಕ್ಕನ್ನ ಹೊಂದಿರುವ ಬಿಪಿಸಿಎಲ್ ಪ್ರಸ್ತಾವನೆ ಸಲ್ಲಿಸಲು ನಿರ್ಧಾರ ಮಾಡಿತು. ಇದರಿಂದ ವಿಒವಿಎಲ್ಗೆ 30,000 ಕೋಟಿ ರೂಪಾಯಿ ಸಾಲವನ್ನ ಮರುಪಾವತಿ ಮಾಡಲು ಸಾಧ್ಯವಾಗಲಿದೆ. ವಿಡಿಯೋಕಾನ್ ಇಂಡಸ್ಟ್ರೀಸ್ ವಿರುದ್ಧ ಬ್ಯಾಂಕ್ಗಳು 63,000 ಕೋಟಿ ಕ್ಲೇಮ್ ಮಾಡಿವೆ. ಸಾಲ ಮರುಪಾವತಿಗೆ ವೇದಾಂತ ಪ್ಲಾನ್. ಪ್ರಸ್ತುತ ಹಣಕಾಸು ವರ್ಷದಲ್ಲಿ $2.2 ಬಿಲಿಯನ್ ಸಾಲವನ್ನ ವೇದಾಂತ ರಿಸೋರ್ಸಸ್ ಮರುಪಾವತಿ ಮಾಡಬೇಕಿದೆ. ಇದಕ್ಕಾಗಿ ಬ್ರ್ಯಾಂಡ್ ಮಾನಿಟೈಸೇಷನ್, ರೀಫೈನಾನ್ಸಿಂಗ್ ಮತ್ತು ಜನರಲ್ ರಿಸರ್ವ್ ವರ್ಗಾವಣೆ ಸೇರಿ ಬೇರೆ ಕ್ರಮಗಳನ್ನ ತೆಗೆದುಕೊಂಡು ಸಾಲ ಮರುಪಾವತಿಯನ್ನ ಸಕಾಲಕ್ಕೆ ಮಾಡುವ ಯೋಜನೆಯನ್ನ ಕಂಪನಿ ಮಾಡಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಒಟ್ಟು ಸಾಲ $4.2 ಬಿಲಿಯನ್ ಆಗಿದೆ. ಮೊದಲ ತ್ರೈಮಾಸಿಕದಲ್ಲಿ ಈಗಾಗಲೇ $2 ಬಿಲಿಯನ್ ಸಾಲವನ್ನ ಪಾವತಿ ಮಾಡಿದೆ. ಉಳಿದ $2.2 ಬಿಲಿಯನ್ ನಲ್ಲಿ ಅಸಲು $1.3 ಬಿಲಿಯನ್ ಇದ್ರೆ ಬಡ್ಡಿ ಹಾಗೆ ಕಂಪನಿಯ ಆಂತರಿಕ ಸಾಲ ಕೂಡ $1.3 ಬಿಲಿಯನ್ ಸಾಲದಲ್ಲಿ $1 ಬಿಲಿಯನ್ ಬಾಂಡ್ 2024 ಜನವರಿಯಲ್ಲಿ ಬಾಕಿಯಾಗಲಿದೆ ಅಂತ ವರದಿ ಹೇಳಿದೆ. ಯಾವ ಕಂಪನಿಗಳ ನಡುವೆ ವಿವಾದ ಹುಟ್ಟುಕೊಂಡು ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣಗಳು ಯಾವುವು? ಕಾರ್ಪೊರೇಟ್ ಜಗತ್ತಿನ ಕಾಂಟ್ರವರ್ಸಿಗಳು, ಎಲ್ಲ ಮಾಹಿತಿಗಳನ್ನ ಆನ್ ದಿ ರಾಡರ್ನಲ್ಲಿ ನಿಮಗೆ ತಿಳಿಸ್ತೀವಿ. ಅದಾನಿಗೆ ಮತ್ತೆ ಸಂಕಷ್ಟ. ಬ್ಲೂಮ್ಬರ್ಗ್ ವರದಿಯಿಂದ ಅದಾನಿ ಷೇರುಗಳು ಕುಸಿತ ಕಂಡಿದ್ವು. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಮತ್ತು ಬ್ರೂಕ್ಲಿನ್ ಅಟಾರ್ನಿ ಆಫೀಸ್ ಸೇರಿದಂತೆ ಅಮೆರಿಕದ ಸಂಸ್ಥೆಗಳು ಅದಾನಿ ಗ್ರೂಪ್ ಮಾಡಿದ ವರದಿಗಳ ಬಗ್ಗೆ ತನಿಖೆ ನಡೆಸುತ್ತಿದೆ ಅಂತ ಹೇಳಲಾಗಿದೆ. ಷೇರು ಬೆಲೆ ಏರಿಳಿತದಲ್ಲಿ ವಿದೇಶದ ಕಂಪನಿಗಳನ್ನ ಬಳಸಿಕೊಳ್ಳಲಾಗಿದೆ ಅಂತ ಹಿಂಡನ್ಬರ್ಗ್ ವರದಿಯಲ್ಲಿ ಹೇಳಿದ್ದಕ್ಕೆ ಪ್ರತಿಯಾಗಿ ಅದಾನಿ ವರದಿಯನ್ನ ಈ ಸಂಸ್ಥೆಗಳಿಗೆ ಸಲ್ಲಿಸಿತ್ತು. ಭಾರತೀಯ ಕಂಪನಿಯ ಸಾಂಸ್ಥಿಕ ಹೂಡಿಕೆದಾರರು ಬ್ರೂಕ್ಲಿನ್ ಅಟಾರ್ನಿ ಆಫೀಸ್ ಮತ್ತು ಎಸ್ಇಸಿ ಯಿಂದ ವಿಚಾರಣೆಯನ್ನ ಸ್ವೀಕರಿಸಿದ್ದು, ಆ ಹೂಡಿಕೆದಾರರಿಗೆ ಏನು ಮಾಹಿತಿ ನೀಡಲಾಗಿದೆ ಅನ್ನೋದನ್ನ ಅದಾನಿ ಸಮೂಹದ ಬಳಿ ಕೇಳಲಾಗಿದೆ ಅಂತ ವರದಿ ಹೇಳಿದೆ. ಎರೋಸ್ ಇಂಟರ್ನ್ಯಾಷನಲ್ ಎಂಡಿ ಸುನಿಲ್ಗೆ ನಿಷೇಧ. ಹಣ ಬೇರೆಡೆಗೆ ವರ್ಗಾವಣೆ ಹಾಗೆ ತಪ್ಪಾಗಿ ಹಣಕಾಸು ವರದಿ ಮಾಡಿರುವ ಕಾರಣಕ್ಕೆ ಸೆಬಿ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ. ಷೇರು ಮಾರುಕಟ್ಟೆಗೆ ಪ್ರವೇಶಿಸುವುದಕ್ಕೆ ಎರೋಸ್ ಇಂಟರ್ನ್ಯಾಷನಲ್ ಮೀಡಿಯಾ ಮತ್ತು ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಸುನಿಲ್ ಲಲ್ಲಾ, ಮುಖ್ಯ ಎಕ್ಸಿಕ್ಯೂಟಿವ್ ಆಫೀಸರ್ ಪ್ರದೀಪ್ ದ್ವಿವೇದಿಗೆ ನಿಷೇಧ ಹೇರಲಾಗಿದೆ. ಎರೋಸ್ ವರ್ಲ್ಡ್ ವೈಡ್ ಮತ್ತು ಎರೋಸ್ ಡಿಜಿಟಲ್ ಪ್ರೈವೇಟ್ ಸಹ ನಿಷೇಧಕ್ಕೆ ಒಳಗಾಗಿವೆ. ಮಧ್ಯಂತರ ಆದೇಶದಲ್ಲಿ 1,247 ಕೋಟಿ ರೂಪಾಯಿ ಪತ್ತೆ ಮಾಡಲಾಗ್ತಿಲ್ಲ. ಈ ಪೈಕಿ 94% ಹಣವನ್ನ ಎರೋಸ್ ರೈಟ್ ಆಫ್ ಮಾಡಿದೆ. ಸದ್ಯ ತನಿಖೆಯಲ್ಲಿ 687 ಕೋಟಿ ರೂಪಾಯಿ ಬೇರೆಡೆಗೆ ವರ್ಗಾವಣೆ ಮಾಡಲಾಗಿದೆ ಅನ್ನೋದನ್ನ ಸೆಬಿ ಕಂಡುಹಿಡಿದಿದೆ. ಬೋಗಸ್ ಕಂಪನಿಗಳನ್ನ ಬಳಸಿಕೊಂಡು ಎರೋಸ್ ಹಣವನ್ನ ವರ್ಗಾವಣೆ ಮಾಡಿದೆ ಅಂತ ಸೆಬಿ ಹೇಳಿದೆ. ಈ ಸಂಸ್ಥೆಗಳ ಹಣಕಾಸು ಸ್ಟೇಟ್ಮೆಂಟ್ಗಳು, ಕಚೇರಿ ವಿಳಾಸಗಳು ಹಾಗೆ ಬಿಸ್ನೆಸ್ ಅನ್ನ ಪರಿಶೀಲಿಸಿದೆ. ಎರೋಸ್ ವರ್ಗಾವಣೆ ಮಾಡಿದ ಈ ಹಣವನ್ನ ಈ ಸಂಸ್ಥೆಗಳು ಬಳಸಿಕೊಂಡಿಲ್ಲ ಅಂತ ತಿಳಿದು ಬಂದಿದೆ. ಜಿ ಸೋನಿ ಒಪ್ಪಂದದ ಕಥೆ ಎಲ್ಲಿಗೆ ಬಂತು? ತಾನು ಸಿಇಒ ಆಗಿರಲಿ ಅಥವಾ ಆಗದೇ ಇರಲಿ, ಸೋನಿ ಮತ್ತು ಜಿ ವಿಲೀನ ನಡೆಯುತ್ತೆಗಂತ ಜಿ ಎಂಟರ್ಟೈನ್ಮೆಂಟ್ ಸಿಇಒ ಮತ್ತು ಎಂಡಿ ಪುನೀತ್ ಗೋಯಂಕ ಹೇಳಿದ್ದಾರೆ. ಜಿ ಪ್ರಮೋಟರ್ಗಳ ವಿರುದ್ಧ ಸೆಬಿ ಹೊರಡಿಸಿದ ಮಧ್ಯಂತರ ಆದೇಶವನ್ನ ಗಂಭೀರವಾಗಿ ಪರಿಗಣಿಸುತ್ತೇವೆ ಎಂಬ ಸೋನಿ ಹೇಳಿಕೆಯ ಬಗ್ಗೆ ಗೋಯಂಕ ಮಾತನಾಡಿದ್ರು. ಈ ಮಧ್ಯೆ ಸೆಕ್ಯೂರಿಟೀಸ್ ಅಪಿಲೇಟ್ ಟ್ರಿಬ್ಯುನಲ್ ಮುಂದೆ ವಾದ ಮಾಡಿದ ಗೋಯಂಕ ತಮ್ಮ ವಿಚಾರಗಳನ್ನ ಮುಂದಿಟ್ಟಿದ್ದಾರೆ. ವಿಲೀನದ ಬಗ್ಗೆ ಮಾತನಾಡಿದ ಬಿಒಎಫ್ಎ ಸೆಕ್ಯೂರಿಟೀಸ್ ಸೆಬಿ ಆದೇಶದ ನಂತರದಲ್ಲಿ ವಿಲೀನಕ್ಕೆ ತೊಂದರೆ ಎದುರಾಗಿದೆ ಅಂತ ಹೇಳಿದ್ದಾರೆ. ಪವನ್ ಸಿಂಗ್ಗೆ ಕಡ್ಡಾಯ ರಜೆ. ವಿವಾದದಲ್ಲಿ ಸಿಲುಕಿರುವ ಪಿಟಿಸಿ ಇಂಡಿಯಾ ಫೈನಾನ್ಷಿಯಲ್ ಸರ್ವಿಸಸ್ ತನ್ನ ಎಂಡಿ ಹಾಗೆ ಸಿಇಒ ಪವನ್ ಸಿಂಗ್ನ ಅಕ್ಟೋಬರ್ನಲ್ಲಿ ನಿವೃತ್ತಿಯಾಗುವವರೆಗೂ ರಜೆಯ ಮೇಲೆ ಕಳಿಸಿದೆ. ಅವರ ಮೇಲೆ ಕಾರ್ಪೊರೇಟ್ ದುರಾಡಳಿತ ಆರೋಪ ಇತ್ತು. ಎಂಡಿಗೆ ರಜೆ ಮೇಲೆ ಹೋಗುವಂತೆ ಸೂಚನೆ ನೀಡಿ ಅಂತ ಆರ್ಬಿಐ ಇತ್ತೀಚೆಗೆ ಸೂಚನೆಯನ್ನ ನೀಡಿತ್ತು. ಹೊಸ ಎಂಡಿ ಮತ್ತು ಸಿಇಒ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನ ಪಿಎಫ್ಎಸ್ ಈಗಾಗಲೇ ಆರಂಭಿಸಿದೆ. ಕಳೆದ ಜನವರಿಯಲ್ಲಿ ಸಿಂಗ್ ಅವರನ್ನ ಎಂಡಿ ಮತ್ತು ಸಿಇಒ ಆಗಿ ನೇಮಕ ಮಾಡೋಕೆ ಷೇರುದಾರರು ಅನುಮತಿಯನ್ನ ನೀಡಿದ್ರು. ಸೆಬಿ ಜೊತೆಗಿನ ಪ್ರಕರಣವನ್ನ ಇತ್ಯರ್ಥಪಡಿಸಿಕೊಂಡ ಎನ್ಎಸ್ಸಿ.
ಟ್ರೇಡಿಂಗ್ನಲ್ಲಿ ಉಂಟಾದ ತಾಂತ್ರಿಕ ತೊಂದರೆ ವಿಷಯದಲ್ಲಿ ಉಂಟಾಗಿದ್ದ ಗೊಂದಲವನ್ನ ಸೆಬಿ ಮತ್ತು ಎನ್ಎಸ್ಸಿ ಬಗೆಹರಿಸಿಕೊಂಡಿವೆ. ಎನ್ಎಸ್ಸಿ ಅಂಗಸಂಸ್ಥೆ ಎನ್ಎಸ್ಸಿ ಕ್ಲಿಯರಿಂಗ್ ಲಿಮಿಟೆಡ್ನಲ್ಲಿ 72 ಕೋಟಿಗೆ ಪ್ರಕರಣ ಕೊನೆಯಾಗಿದೆ. ಎನ್ಎಸ್ಸಿ 49 ಕೋಟಿ, ಎನ್ಸಿಎಲ್ 22 ಕೋಟಿ ರೂಪಾಯಿಯನ್ನ 2021ರ ಈ ಪ್ರಕರಣ ಇತ್ಯರ್ಥಕ್ಕೆ ಪಾವತಿ ಮಾಡಿದೆ. 2021 ಫೆಬ್ರವರಿ 24ರಂದು ಸುಮಾರು 4 ಗಂಟೆಗಳವರೆಗೆ ಟ್ರೇಡಿಂಗ್ ನಿಲ್ಲಿಸಲಾಗಿತ್ತು. ಟೆಲಿಕಾಂ ಲಿಂಕ್ಗಳ ವೈಫಲ್ಯದಿಂದ ಈ ತೊಂದರೆ ಉಂಟಾಗಿತ್ತು ಎನ್ನಲಾಗಿತ್ತು. ಇದರಿಂದ ಆನ್ಲೈನ್ ರಿಸ್ಕ್ ನಿರ್ವಹಣೆ ಕೂಡ ಲಭ್ಯವಿರಲಿಲ್ಲ. ರಿಲಯನ್ಸ್ ಇನ್ನೋ ವೆಂಚರ್ಸ್ನಿಂದ ದಿವಾಳಿ ಪ್ರಕ್ರಿಯೆ. ಅನಿಲ್ ಅಂಬಾನಿ ಸಮೂಹದ ಇನ್ನೊಂದು ಕಂಪನಿಯ ದಿವಾಳಿ ಪ್ರಕ್ರಿಯೆ ಆರಂಭಿಸಲು ಎನ್ಸಿಎಲ್ಟಿ ಅನುಮೋದನೆ ನೀಡಿದೆ. ಜೆಸಿ ಫ್ಲವರ್ಸ್ ಕಂಪನಿ ನೀಡಿದ ದೂರಿನ ಮೇರೆಗೆ ಇನ್ನೋ ವೆಂಚರ್ಸ್ ವಿರುದ್ಧ ದಿವಾಳಿ ಪ್ರಕ್ರಿಯೆ ಆರಂಭಿಸಲು ಅನುಮತಿಯನ್ನ ನೀಡಲಾಗಿದೆ. ರಿಲಯನ್ಸ್ ಇನ್ನೋ ವೆಂಚರ್ಸ್ ಸಾಲ ಪಾವತಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಎನ್ಸಿಎಲ್ಟಿಗೆ ಜೆಸಿ ಫ್ಲವರ್ಸ್ ದೂರನ್ನ ನೀಡಿತ್ತು. 2022 ಡಿಸೆಂಬರ್ನಲ್ಲಿ ಎಸ್ ಬ್ಯಾಂಕ್ನ 48,000 ಕೋಟಿ ರೂಪಾಯಿ ಬ್ಯಾಡ್ ಲೋನ್ ಅನ್ನ ಜೆಸಿ ಫ್ಲವರ್ಸ್ ಎಎಆರ್ಸಿ ಖರೀದಿ ಮಾಡಿತ್ತು. ಇದರಲ್ಲಿ ಇನ್ನೋ ವೆಂಚರ್ಸ್ಗೆ ಬ್ಯಾಂಕ್ ನೀಡಿದ ಸಾಲವೂ ಸೇರಿತ್ತು. 1,000 ಕೋಟಿ ರೂಪಾಯಿ ಸಾಲದ ಪೈಕಿ 100 ಕೋಟಿ ರೂಪಾಯಿಗೆ ಬಡ್ಡಿ ಪಾವತಿ ಮಾಡಿಲ್ಲ ಅಂತ ಜೆಸಿ ಫ್ಲವರ್ಸ್ ಆರೋಪಿಸಿದೆ. ರಿಲಯನ್ಸ್ ಇನ್ಫ್ರಾ, ರಿಲಯನ್ಸ್ ಪವರ್, ರಿಲಯನ್ಸ್ ಕ್ಯಾಪಿಟಲ್ ಹಾಗೆ ರಿಲಯನ್ಸ್ ಹೋಮ್ ಫೈನಾನ್ಸ್ನ ಷೇರುಗಳ ಮೌಲ್ಯ 2,598 ಕೋಟಿ ರೂಪಾಯಿ ಆಗಿದ್ದು ಸಾಲಕ್ಕೆ ಅಡಮಾನವಾಗಿದೆ ಅಂತ ಇನ್ನೋ ವೆಂಚರ್ಸ್ ಹೇಳಿದೆ. ಜೆಸಿ ಫ್ಲವರ್ಸ್ಗೆ ಸಾಲ ವರ್ಗಾವಣೆ ಮಾಡುವುದಕ್ಕೂ ಮೊದಲು ಈ 4 ಕಂಪನಿಗಳ ಷೇರುಗಳನ್ನ 2019ರಲ್ಲಿ ಎಸ್ ಬ್ಯಾಂಕ್ ಮಾರಾಟ ಮಾಡಿದೆ. ಸಾಲ ಪಾವತಿ ಮಾಡಲು ಅಡಮಾನ ಇಟ್ಟ ಷೇರುಗಳ ಮೌಲ್ಯ ಸೂಕ್ತವಾಗಿದೆ ಅಂತ ರಿಲಯನ್ಸ್ ಇನ್ನೋ ವೆಂಚರ್ಸ್ ಹೇಳಿದೆ. ಇದೀಗ ಈ ವಾರ ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. 3 ನಿರ್ದೇಶಕರು ಬೈಜೂಸ್ಗೆ ರಾಜೀನಾಮೆ. ಎಟೆಕ್ ಕಂಪನಿ ಬೈಜೂಸ್ ಮಂಡಳಿಗೆ 3 ನಿರ್ದೇಶಕರು ರಾಜೀನಾಮೆ ನೀಡಿದ್ದಾರೆ. ಬೈಜೂಸ್ ಸಂಸ್ಥಾಪಕ ಬೈಜು ರವೀಂದ್ರನ್ ಅವರ ಜೊತೆಗೆ ಭಿನ್ನಾಭಿಪ್ರಾಯದಿಂದಾಗಿ ರಾಜೀನಾಮೆ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಆಡಿಟರ್ ಡಯಾಲ್ಟೆ ಕೂಡ ಬೈಜೂಸ್ ಜೊತೆಗೆ ಸಂಬಂಧ ಕಡಿದುಕೊಂಡಿದೆ. ಸೀಕ್ಟಿಯಾ ಕ್ಯಾಪಿಟಲ್ ಅಂದ್ರೆ ಈಗ ಪೀಕ್ ಎಕ್ಸ್ವಿ ಪಾರ್ಟ್ನರ್ಸ್ನ ಜಿವಿ ರವಿಶಂಕರ್, ಚಾನ್ ಝಗರ್ಬರ್ಗ್ ಇನಿಷಿಯೇಟಿವ್ನ ವಿವಿಗನ್ ವು, ಪ್ರೊಸೆಸ್ನ ರಸೆಲ್ ಡ್ರೆನ್ಸೆಂಟಾಕ್ ರಾಜೀನಾಮೆ ನೀಡಿದ್ದಾರೆ. ಪ್ರಸ್ತುತ ಮಂಡಳಿಯಲ್ಲಿರುವ ನಿರ್ದೇಶಕರಂದ್ರೆ ರವೀಂದ್ರನ್ ಸಹೋದರ ರಿಜು ರವೀಂದ್ರನ್, ರವೀಂದ್ರನ್ ಪತ್ನಿ ದಿವ್ಯಾ ಗೋಕುಲ್ನಾಥ್ ಹಾಗೆ ಬೈಜು ರವೀಂದ್ರನ್. ಇನ್ನು ಬೈಜೂಸ್ 9,800 ಕೋಟಿ ರೂಪಾಯಿ ಪಾವತಿ ಮಾಡದ ಕಾರಣಕ್ಕೆ ಅಮೆರಿಕದಲ್ಲಿ ಕಾನೂನು ಸಮರವನ್ನ ಎದುರಿಸ್ತಾಗಿದೆ. ಕೋರ್ಟ್ ನಿರ್ಧಾರ ಮಾಡುವವರೆಗೂ ಬಡ್ಡಿ ಸೇರಿದಂತೆ ಯಾವುದೇ ಹಣ ಪಾವತಿ ಮಾಡಲ್ಲ ಅಂತ ಕಂಪನಿ ಹೇಳಿದೆ. ಇದೇ ರೀತಿ ಬೈಜೂಸ್ ಡಿಫಾಲ್ಟ್ ಅಪಾಯವೂ ಹೆಚ್ಚಾಗಿದೆ. ಬೈಜೂಸ್ ವಿರುದ್ಧ ಕೋರ್ಟ್ ಆದೇಶಿಸಿದ್ರೆ ನಂತರ ಸಾಲ ಮರುಪಾವತಿ ಮಾಡಲು ಕಂಪನಿ ವಿಫಲವಾದ್ರೆ ಡಿಫಾಲ್ಟ್ ಆಗಲಿದೆ. ಓಲಾ ಎಲೆಕ್ಟ್ರಿಕ್ನ $350 ಮಿಲಿಯನ್ ಬಂಡವಾಳ ಸಂಗ್ರಹ. ಓಲಾ ಎಲೆಕ್ಟ್ರಿಕ್ನ $300 ರಿಂದ $350 ಮಿಲಿಯನ್ ಬಂಡವಾಳ ಸಂಗ್ರಹದಲ್ಲಿ ಸಿಂಗಾಪುರದ ಟೆಮಾಸೆಕ್ ಮುಖ್ಯ ಪಾತ್ರ ವಹಿಸಲಿದೆ. 100 ರಿಂದ $150 ಮಿಲಿಯನ್ ಅನ್ನ ಹೂಡಿಕೆ ಮಾಡಲಿದೆ. ಒಪ್ಪಂದ ಅಂತಿಮ ಹಂತದಲ್ಲಿದೆ. ಈ ಬಂಡವಾಳ ಸಂಗ್ರಹದಿಂದಾಗಿ ಓಲಾ ಎಲೆಕ್ಟ್ರಿಕ್ನ ಮೌಲ್ಯ $6 ಬಿಲಿಯನ್ ಗೆ ತಲುಪಲಿದೆ. ಕಳೆದ ಜನವರಿಯಲ್ಲಿ $5 ಬಿಲಿಯನ್ ಆಗಿತ್ತು. ಅಂದಿನಿಂದ 20% ಏರಿಕೆಯಾದಂತಾಗಿದೆ. ಇನ್ಫೋಸಿಸ್ ಸಂಸ್ಥಾಪಕ ಎನ್ಆರ್ ನಾರಾಯಣಮೂರ್ತಿ ಸ್ಥಾಪಿಸಿದ ಕ್ಯಾಟರಾಮನ್ ವೆಂಚರ್ಸ್ ಜೊತೆಗೂ ಓಲಾ ಸಹ ಸಂಸ್ಥಾಪಕ ಭವಿಷ್ ಅಗರ್ವಾಲ್ ಮಾತುಕತೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಕೆಲವೇ ದಿನಗಳ ಹಿಂದೆ ತಮಿಳುನಾಡಿನಲ್ಲಿ ಗಿಗಾ ಫ್ಯಾಕ್ಟರಿಗೆ ಶಂಕುಸ್ಥಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಈ ಬೃಹತ್ ಬಂಡವಾಳ ಹೂಡಿಕೆ ಸುತ್ತಿನ ಬಗ್ಗೆ ಸುದ್ದಿ ಬಂದಿದೆ. ಇದು ಈ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.